ಎಲ್ಲರಿಗೂ ನಮಸ್ಕಾರ. ನಿಮ್ಮ ಶ್ರಾವ್ಸ್ ಕಲ್ಪವೃಕ್ಷ ಚಾನೆಲ್ಗೆ ಸ್ವಾಗತ. ಇವತ್ತು ಉಳಿದಿರ್ತಕ್ಕಂಥ ಬ್ರೆಡ್ಡು ಅಥವಾ ಮನೇಲಿ ಏನಾದರೂ ಬ್ರೆಡ್ಡು ತಿಂದು ಬೋರ್ ಆಗಿತ್ತು ಅಂತಂದರೆ ಒಂದು 4 ಪೀಸ್ ಬ್ರೆಡ್ಡಲ್ಲಿ ಹಾಗೆ 1 ಕಪ್ ಹಾಲಲ್ಲಿ ತುಂಬಾ ಆರೋಗ್ಯಕರವಾಗಿರ್ತಕ್ಕಂಥ ಇನ್ಸ್ಟೆಂಟಾಗಿ ತುಂಬಾ ಸಿಂಪಲ್ಲಾಗಿ ಇರ್ತಕ್ಕಂಥ ಮೆಥಡಲ್ಲಿ ಹೆಲ್ದಿಯಾಗಿರ್ತಕ್ಕಂಥ ಹಾಗೆ ಇನ್ಸ್ಟೆಂಟಾಗಿ ಕೇವಲ ಒಂದು 10 ನಿಮಿಷದಲ್ಲಿ ಈ ಒಂದು ಸ್ವೀಟ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಒಂದು 4 ಬ್ರೆಡ್ ಪೀಸ್ಗಳನ್ನ ತೊಗೊಂಡಿದ್ದೀನಿ. ನೀವು ಬೇಕು ಅಂದರೆ ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಳ್ಬೋದು, ಇಷ್ಟೇ ಬೇಕು ಅಂತ ಏನಿಲ್ಲ. ಇವಾಗ ಇದನ್ನು ಒಂದು 4 ಭಾಗವಾಗಿ ಕಟ್ ಮಾಡ್ಕೊಳ್ತಿದ್ದೀನಿ. ಅಂದರೆ ಒಂದು ಬ್ರೆಡ್ಡಲ್ಲಿ 4 ಭಾಗಗಳಾಗಿ ಕಟ್ ಮಾಡ್ಕೊಳ್ತಿದ್ದೀನಿ. ಎಡ್ಜಸ್ನ ತೆಗೆಯೋ ಅವಶ್ಯಕತೆ ಇರೋದಿಲ್ಲ, ಹಾಗೆ ಇರಲಿ. ಇವಾಗ ನೋಡಿ, ಒಂದು ಸೈಡಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ, ಇನ್ನೊಂದು ಸೈಡಲ್ಲಿ ಕಟ್ ಮಾಡಿಕೊಂಡು ಒಟ್ಟಲ್ಲಿ 4 ಭಾಗನ ಸಮ ಪ್ರಮಾಣದಲ್ಲಿ ಕಟ್ ಮಾಡ್ಕೊಳ್ಳೋಣ. ಒಂದು ಸ್ವಲ್ಪ ಬ್ರೆಡ್ಗಳನ್ನ ಗಟ್ಟಿಯಾಗಿರ್ತಕ್ಕಂಥ ಬ್ರೆಡ್ ಇದ್ದರೆ ಓಕೆ, ಇಲ್ಲಾಂದರೆ ಪರವಾಗಿಲ್ಲ, ನಡೆಯುತ್ತೆ. ತೀರಾ ಸ್ಮೂತ್ ಆಯಿತು ಅಂತಂದರೆ ಒಂದು ಸ್ವಲ್ಪ ತುಪ್ಪದಲ್ಲಿ ಸ್ವಲ್ಪ ಜಾಸ್ತಿ ಹೊತ್ತು ಫ್ರೈ ಮಾಡ್ಕೊಳ್ಬೇಕು ಅಷ್ಟೇ. ಇವಾಗ ನೋಡಿ, ನಾನು ಒಂದು 4 ಭಾಗಗಳನ್ನಾಗಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹೋಲ್ ಒಂದು 4 ಬ್ರೆಡನ್ನು ಕಟ್ ಮಾಡಿ ಈ ರೀತಿ ಇಟ್ಕೊಂಡಿದ್ದೀನಿ. ಈ ಸೈಡಲ್ಲಿ ಗ್ಯಾಸ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡಿದ್ದೆ. ಇಲ್ಲಿ ನಾನು ಕೇವಲ ತುಪ್ಪ ಅಷ್ಟೇ ಬಳಸ್ತಿಲ್ಲ, ಎಣ್ಣೆ ಕೂಡ ಬಳಸ್ಕೊಳ್ತಿದ್ದೀನಿ. ಒಂದು ಅರ್ಧ ಭಾಗ ಅಂದರೆ ಒಂದು 2ರಿಂದ 3 ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡ್ರೆ ಒಂದು 3 ಸ್ಪೂನು ಅಥವಾ 2 ಸ್ಪೂನ್ ಆಗುವಷ್ಟು ತುಪ್ಪ ಹಾಕ್ಕೊಳ್ಳೋಣ. ಜಾಸ್ತಿ ಏನು ಎಣ್ಣೆ ಹೀರುವ ಮಟ್ಟಿಗೆ ನಾವು ಜಾಸ್ತಿ ಎಣ್ಣೆಲೇ ಫ್ರೈ ಮಾಡಬೇಕು ಅಂತೇನಿಲ್ಲ. ನೋಡಿಕೊಂಡು ನಿಮ್ಗೆ ಯಾವ ರೀತಿ ಇಷ್ಟ ಆ ರೀತಿ ಫ್ರೈ ಮಾಡ್ಕೊಳ್ಳಿ. ತೀರಾ ಎಣ್ಣೆನೂ ಆಗಬಾರ್ದು, ತೀರಾ ಕಡಿಮೆನೂ ಅನ್ನಿಸ್ಬಾರ್ದು. ಈ ರೀತಿ ಕಟ್ ಮಾಡಿರ್ತಕ್ಕಂಥ ಬ್ರೆಡ್ ಪೀಸ್ಗಳನ್ನು ನಾವು ಎಣ್ಣೆ ಹಾಗೆ ತುಪ್ಪ ಎರಡರಲ್ಲಿ ಫ್ರೈ ಮಾಡ್ಕೊಳ್ಳೋಣ. ನಿಮಗೆ ತುಪ್ಪ ಇಷ್ಟ ಇಲ್ಲ ಅಂತಂದರೆ ಬರೀ ಎಣ್ಣೆಯಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡ್ಕೊಳ್ಳಿ. ಎಲ್ಲಿವರೆಗೂ ಅಂತಂದರೆ ಬ್ರೆಡ್ಗಳು ಒಂದು ಸ್ವಲ್ಪ ಕ್ರಿಸ್ಪಿ ಆಗಬೇಕು ಅಲ್ಲಿವರೆಗೂ. ಇಲ್ಲ ಅಂದರೆ ಕೇವಲ ತುಪ್ಪದಲ್ಲಿ ಕೂಡ ಮಾಡ್ಕೊಳ್ಬೋದು. ನಾನು ಎರಡೂ ಇರಲಿ ಅನ್ನೋದಕ್ಕೋಸ್ಕರ ಈ ರೀತಿ ತುಪ್ಪ ಹಾಗೆ ಎಣ್ಣೆನ ಸಮ ಪ್ರಮಾಣದಲ್ಲಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಿದ್ದೀನಿ. ನೋಡಿ, ಇಷ್ಟೇ ಎಣ್ಣೆ ಇಷ್ಟೇ ತುಪ್ಪ ಬೇಕು ಅಂತೇನಿಲ್ಲ, ನಾನು ಸ್ವಲ್ಪ ತುಪ್ಪ ಜಾಸ್ತಿ ಹಾಕ್ಕೊಂಡು ಫ್ರೈ ಮಾಡ್ತಿದ್ದೀನಿ. ಇವಾಗ ಈ ರೀತಿ ಎರಡೂ ಬದಿಯಲ್ಲಿ ತಿರುಚಾಕಿ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳಿ. ಬ್ರೆಡ್ ಬೇಗ ಫ್ರೈ ಆಗುತ್ತೆ. ಇನ್ನೊಂದು ಸ್ವಲ್ಪ ಎಣ್ಣೆ ಕಡಿಮೆ ಅನಿಸಿತ್ತು, ಹಾಗಾಗಿ 2 ಸ್ಪೂನು ಮತ್ತೆ ಎಕ್ಸ್ಟ್ರಾ ಸೇರಿಸ್ಕೊಂಡಿದ್ದೀನಿ. ಹಾಗಾಗಿ ಜಾಸ್ತಿ ತುಪ್ಪ ಅಥವಾ ಎಣ್ಣೆ ಅನ್ನಿಸ್ತಿರ್ಬೋದು. ನಿಮಗೆ ಯಾವ ರೀತಿಯಲ್ಲಿ ಬೇಕೋ ಆ ರೀತಿಯಲ್ಲಿ ಬ್ರೆಡ್ಗಳು ಒಂದು ಸ್ವಲ್ಪ ರೋಸ್ಟ್ ಆಗೋ ರೀತಿಯಲ್ಲಿ, ಅಂದರೆ ಕ್ರಿಸ್ಪಿ ಆಗೋ ರೀತಿಯಲ್ಲಿ ಫ್ರೈ ಮಾಡ್ಕೊಳ್ಬೇಕು. ನೋಡಿ, ಎರಡೂ ಬದಿಯಲ್ಲೂ ಈ ರೀತಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಇಷ್ಟು ಫ್ರೈ ಆದರೆ ಸಾಕು, ತೀರಾ ನಾವು ಸೀದ್ ಹೋಗೋ ರೀತಿಯಲ್ಲಿ ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಇವಾಗ ಇದನ್ನು ತಗೊಂಡ್ಬಿಡೋಣ. ಲೋ ಫ್ಲೇಮಲ್ಲೇ ಇಟ್ಕೊಂಡು ಈ ರೀತಿ ಬಣ್ಣ ಚೇಂಜ್ ಆಗೋವರೆಗೂ ಫ್ರೈ ಮಾಡಿಕೊಂಡು ಆಮೇಲೆ ಈ ರೀತಿ ತಗೊಳ್ಳೋಣ. ಇನ್ನೂ ಒಂದು ಬ್ಯಾಚ್ ಕೂಡ ಇದೇ ರೀತಿಯಲ್ಲಿನೇ ನಾವು ಫ್ರೈ ಮಾಡಿಕೊಂಡು ಇಟ್ಕೊಳ್ಬೇಕು. ಹಾಗಾಗಿ ಒಂದೇ ಸರಿಗೆ ಎಣ್ಣೆನ ತುಪ್ಪನ ಸೇರಿಸ್ಕೊಂಡಿದ್ದೆ. ಈ ಸೈಡಲ್ಲಿ ಗ್ಯಾಸ್ ಮೇಲೆ ಒಂದು ಪಾತ್ರೆ ಕಾಯಲಿಕ್ಕೆ ಇಟ್ಟಿದ್ದೆ. ಪಾತ್ರೆಗೆ ಒಂದು 2 ಕಪ್ ಆಗುವಷ್ಟು ಹಾಲನ್ನ ಸೇರಿಸ್ಕೊಂಡಿದ್ದೀನಿ. ಗಟ್ಟಿಯಾಗಿತ್ತು ಅಂತಂದರೆ 2 ಕಪ್ ಸಾಕು. ಸ್ವಲ್ಪ ತಿಳಿಯಾಗಿತ್ತು ಅಂತಂದರೆ ಒಂದು 3 ಕಪ್ ಆದ್ರೂ ಹಾಲು ಸೇರಿಸ್ಕೊಳ್ಳಿ. ಇವಾಗ ಹಾಲನ್ನ ನಾವು ಒಂದು ಕುದಿ ಬರೋವರೆಗೂ ಕುದಿಸ್ಕೊಳ್ಳೋಣ. ಇವಾಗ ನೋಡಿ, ಹಾಲು ಬಿಸಿಯಾಗಿದೆ. ಇವಾಗ ಒಂದು ಅರ್ಧ ಕಪ್ ಹಾಲಿಗೆ 1 ಸ್ಪೂನ್ ಆಗುವಷ್ಟು ಕಸ್ಟರ್ಡ್ ಪೌಡ್ರ್ ಹಾಕ್ಕೊಳ್ತಿದ್ದೀನಿ. ಹಾಲೇನಾದರೂ ಒಂದು ಸ್ವಲ್ಪ ತಿಳಿಯಾಗಿತ್ತು, ನೀರಾಗಿತ್ತು ಅಂದರೆ 2 ಸ್ಪೂನ್ ಆಗುವಷ್ಟು ಕಸ್ಟರ್ಡ್ ಪೌಡ್ರನ್ನ ತೊಗೊಳ್ಳಿ. ಇವಾಗ ಕಸ್ಟರ್ಡ್ ಪೌಡರ್ನ ನೀಟಾಗಿ ಒಂದ್ಸರಿ ಹಾಲಲ್ಲಿ ಕಲಿಸ್ಕೊಂಡು ಈ ಒಂದು ಮಿಕ್ಸ್ ಆಗಿರ್ತಕ್ಕಂಥ ಕಸ್ಟರ್ಡ್ ಪೌಡ್ರ್ ಹಾಲನ್ನ ನಾನು ಸೇರಿಸ್ಕೊಂಡು ಲೋ ಫ್ಲೇಮಲ್ಲಿ ಅಥವಾ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಮತ್ತೆ ಹಾಲನ್ನ ಬಿಸಿ ಮಾಡಿಕೊಳ್ಬೇಕು. ಒಂದು ಸ್ವಲ್ಪ ಹಾಲು ಗಟ್ಟಿಯಾಗಿರಲಿ ಅನ್ನೋದಕ್ಕೋಸ್ಕರ ಕಸ್ಟರ್ಡ್ ಪೌಡ್ರನ್ನ ಸೇರಿಸ್ಕೊಂಡಿದ್ದೀನಿ. ಗಟ್ಟಿಯಾಗಿರೋ ಹಾಲು ತೊಗೊಂಡ್ರೂ ಕೂಡ ಕಸ್ಟರ್ಡ್ ಪೌಡ್ರ್ ಹಾಕ್ಕೊಳ್ಳಿ. ಮಾಡ್ತಕ್ಕಂಥ ಸ್ವೀಟು ಚೆನ್ನಾಗಿ ಸ್ವೀಟಾಗಿ ಒಂಥರ ಬೇರೆ ರೀತಿಯಲ್ಲಿ ಡೆಸರ್ಟ್ ರೀತಿಯಲ್ಲಿ ನಮಗೆ ಒಂದು ಬ್ರೆಡ್ ಸ್ವೀಟು ರೆಡಿಯಾಗುತ್ತೆ. ಹಾಗಾಗಿ ಕಸ್ಟರ್ಡ್ ಪೌಡ್ರನ್ನ ಹಾಕ್ಕೊಂಡು ಒಂದು ಕುದಿ ಕುದಿಸ್ಕೊಳ್ಬೇಕು. ಒಂದು ಸ್ವಲ್ಪ ತಿಕ್ಕಾದರೆ ಸಾಕಾಗಿರುತ್ತೆ, ಜಾಸ್ತಿ ಏನಿಲ್ಲ. ಈ ರೀತಿ ಒಂದು ಸ್ವಲ್ಪ ಹಾಲು ಹಾಕಿರ್ತಕ್ಕಂಥ ಹಾಲು ಕಸ್ಟರ್ಡ್ ಪೌಡ್ರ್ ಸೇರಿಕೊಂಡು ಈ ರೀತಿ ಒಂದು ಸ್ವಲ್ಪ ಗಟ್ಟಿ ಅನಿಸಿದಾಗ ಗ್ಯಾಸ್ನ ಆಫ್ ಮಾಡಿ ಇಟ್ಕೊಳ್ಬೇಕು. ಇವಾಗ ಗ್ಯಾಸ್ನ ಆಫ್ ಮಾಡಿದ್ದೀನಿ. ಈಗ ಒಂದು ಸ್ವಲ್ಪ ಶುಗರ್ ಸೇರಿಸ್ಕೊಳ್ತಿದ್ದೀನಿ. ಈ ಒಂದು ತೊಗೊಂಡಿರ್ತಕ್ಕಂಥ ಒಂದು 4 ಬ್ರೆಡ್ಡಿಗೆ 3 ಸ್ಪೂನ್ ಆಗುವಷ್ಟು ಸಕ್ಕರೆ ಆದರೆ ಸಾಕಾಗಿರುತ್ತೆ. ಕುದಿಯುವಾಗ ಸಕ್ಕರೆ ಹಾಕ್ಕೊಳ್ಬೋದು. ಆ ರೀತಿ ಮಾಡೋದ್ರಿಂದ ಒಂದು ಸ್ವಲ್ಪ ಸ್ವೀಟ್ ಜಾಸ್ತಿ ಅನಿಸುತ್ತೆ ಅನ್ನೋದಕ್ಕೋಸ್ಕರ ನಾನು ತಣ್ಣಗಾಗಲಿಕ್ಕೆ ಈ ಹಾಲು ರೆಡಿ ಮಾಡಿರ್ತಕ್ಕಂಥ ಕಸ್ಟರ್ಡ್ ಪೌಡರ್ ಹಾಲು ತಣ್ಣಗಾಗ್ಲಿಕ್ಕೆ ಬಿಟ್ಟಾಗ 3 ಸ್ಪೂನ್ ಆಗುವಷ್ಟು ಸಕ್ಕರೆ ಸೇರಿಸ್ಕೊಂಡು ಒಂದ್ಸರಿ ಕೈಯಾಡಿಸಿ ಒಂದು ಮಟ್ಟಿಗೆ ತಣ್ಣಗಾಗ್ಲಿಕ್ಕೆ ಬಿಡಿ. ಈ ಸೈಡಲ್ಲಿ ಒಂದು ಟಿಫಿನ್ ಬಾಕ್ಸು ಅಥವಾ ಬಟ್ಲಕ್ಕೆ ನಾವು ರೆಡಿ ಮಾಡಿರ್ತಕ್ಕಂಥ ಅಂದರೆ ಫ್ರೈ ಮಾಡಿ ಇಟ್ಕೊಂಡಿರ್ತಕ್ಕಂಥ ಬ್ರೆಡ್ ಪೀಸ್ಗಳನ್ನ ಜೋಡಿಸ್ತಾ ಹೋಗೋಣ. ತುಂಬಾ ಸಿಂಪಲ್ಲಾಗಿ ಈ ಒಂದು ರೆಸಿಪಿನ ಮಾಡ್ಕೊಳ್ಬೋದು. ನೋಡಿ, ಇಷ್ಟು ಕ್ರಿಸ್ಪಿಯಾಗಿ ಬಂದಿರಬೇಕು ಬ್ರೆಡ್ ಪೀಸಸ್ಗಳು. ಇವಾಗ ನೋಡಿ, ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಒಂದು ಲೇಯರಲ್ಲಿ ಬ್ರೆಡ್ಗಳನ್ನ ಜೋಡಿಸ್ಕೊಳ್ಳಿ.
ಈ ರೀತಿ ನಾನು ಕೂಡ ಒಂದು 2ರಿಂದ 3 ಅಥವಾ 4 ಬ್ರೆಡ್ ಪೀಸ್ಗಳನ್ನ ಇಟ್ಕೊಂಡು ಒಂದು ಲೇಯರ್ ಮಾಡ್ಕೊಳ್ತಿದ್ದೀನಿ. ಎಟ್ ಎ ಟೈಮ್ ಕೂಡ ಹಾಕ್ಕೊಳ್ಬೋದು. ಆದರೆ ಈ ರೀತಿ ಮಾಡೋದ್ರಿಂದ ಒಂದು ಸ್ವಲ್ಪ ಸಾಫ್ಟಾಗಿ ಹಾಗೆ ಇನ್ನೊಂದು ಸ್ವಲ್ಪ ಕ್ರಿಸ್ಪಿಯಾಗಿ ಬ್ರೆಡ್ ಪೀಸ್ಗಳು ಸಿಗುತ್ತೆ ಮಕ್ಕಳಿಗೆ ಅನ್ನೋದಕ್ಕೋಸ್ಕರ. ಇವಾಗ ಹಾಲು ಕೂಡ ಒಂದು ಮಟ್ಟಿಗೆ ತಣ್ಣಗಾಗಿದೆ, ತೀರಾ ಕಂಪ್ಲೀಟಾಗಿ ತಣ್ಣಗಾಗಿರಬಾರ್ದು. ಒಂದು ಸ್ವಲ್ಪ ಬಿಸಿ ಇದ್ರೂ ಬೇಗ ಅರಳಿಕೊಳ್ಳುತ್ತೆ ಬ್ರೆಡ್ಡು. ಹಾಗಾಗಿ ಕೈ ಮುಟ್ಟುವಷ್ಟು ಉಗುರು ಬೆಚ್ಚಗೆ ಅಂತೀವಲ್ಲ ಆ ರೀತಿ ಬಿಸಿಯಾಗಿದ್ದಂಥ ಕಸ್ಟರ್ಡ್ ಪೌಡ್ರ್ ಹಾಲನ್ನ ಸೇರಿಸ್ಕೊಂಡಿದ್ದೀನಿ. ಮತ್ತೆ ಒಂದು ಲೇಯರು ಬ್ರೆಡ್ ಪೀಸ್ಗಳನ್ನ ಹೊಂದಿಸ್ಕೊಂಡು ಮತ್ತೆ ಒಂದು ಸ್ವಲ್ಪ ಹಾಲನ್ನ ಸೇರಿಸ್ಕೊಂಡಿದ್ದೀನಿ. ಇವಾಗ ನೋಡಿ ಮತ್ತೆ ಉಳಿದಿರ್ತಕ್ಕಂಥ ಬ್ರೆಡ್ ಪೀಸ್ಗಳನ್ನ ಈ ರೀತಿ ಮಾಡೋದ್ರಿಂದ ಒಳಗಡೆ ಸಾಫ್ಟಾಗಿ ಹೊರಗಡೆಯಿಂದ ಕ್ರಂಚಿಯಾಗಿ ಬ್ರೆಡ್ ಪೀಸ್ಗಳು ಸಿಗುತ್ತೆ ಅನ್ನೋದಕ್ಕೋಸ್ಕರ ಈ ರೀತಿ ಮಾಡಿದ್ದೀನಿ. ಈ ರೀತಿ ಇಷ್ಟ ಇಲ್ಲ ಅಂದರೆ ಎಲ್ಲನೂ ಒಟ್ಟಿಗೆ ಸೇರಿಸಿ ಹಾಲನ್ನ ಮಿಶ್ರಣ ಮಾಡಿಕೊಂಡು ರೆಡಿ ಮಾಡ್ಕೊಳ್ಬೋದು. ಇವಾಗ ನೋಡಿ ಈ ರೀತಿ ನೀಟಾಗಿ ಜೋಡಿಸ್ಕೊಂಡಿದ್ದೀನಿ. ಇದರ ಮೇಲ್ಗಡೆ ಇನ್ನೂ ಉಳಿದಿರ್ತಕ್ಕಂಥ ಹಾಲನ್ನ ನಾವು ಹಾಕ್ಕೊಳ್ಳೋಣ. ನೀವು ಬೇಕು ಅಂದರೆ ಈ ಹಾಲು ಬಿಸಿ ಮಾಡುವಾಗ ಅಥವಾ ತಣ್ಣಗಾಗ್ಲಿಕ್ಕೆ ಬಿಟ್ಟಾಗ ಡ್ರೈ ಫ್ರೂಟ್ಸ್ನ ಕಟ್ ಮಾಡಿ ಬೇಕಂದಂಥ ಡ್ರೈ ಫ್ರೂಟ್ಸ್ನ ಸೇರಿಸ್ಕೊಳ್ಬೋದು. ನಾನು ಸೇರಿಸಿಲ್ಲ, ಇವಾಗ ಸೇರಿಸ್ಕೊಳ್ಳೋಣ ಅಂತ ಈ ರೀತಿ ಹಾಲು ಹಾಕಾದ್ಮೇಲೆ ಒಂದು ಸ್ವಲ್ಪ ಡ್ರೈ ಫ್ರೂಟ್ಸ್ನ ಕಟ್ ಮಾಡಿ ಸಣ್ಣದಾಗಿ ಪೀಸ್ ಮಾಡಿ ಇಟ್ಕೊಂಡಿದ್ದೆ. ಇವಾಗ ಅದನ್ನು ಹಾಕ್ಕೊಳ್ಳೋಣ. ಮೇಲ್ಗಡೆ ಬೇಕು ಅಂತಂದರೆ ನೀವು ಕೇಸರಿ ದಳಗಳನ್ನ ಹಾಕ್ಕೊಳ್ಬೋದು ಅಥವಾ ರೋಸ್ ಪೆಟಲ್ಸ್ ಕೂಡ ಹಾಕ್ಕೊಳ್ಬೋದು. ಬೇಕಂದಂಥ ಡ್ರೈ ಫ್ರೂಟ್ಸ್ನ ಈ ರೀತಿ ಹಾಕಿ ಮಕ್ಕಳಿಗೆ ಮಾಡಿಕೊಡೋದ್ರಿಂದ ತುಂಬಾ ಹೆಲ್ದಿಯಾಗಿರುತ್ತೆ. ಬೇಕು ಅಂದರೆ ಇದನ್ನು 1 ಅವರ್ ನೀವು ಫ್ರಿಜ್ಜಲ್ಲಿ ಕೂಡ ಇಟ್ಕೊಂಡು ತಿನ್ಬೋದು. ಆಗ ಒಂದು ಸ್ವಲ್ಪ ಕಸ್ಟರ್ಡ್ ಪೌಡರ್ ಗಟ್ಟಿಯಾಗಿರುತ್ತೆ, ಅವರಿಗೆ ಈ ಐಸ್ ಕ್ರೀಮ್ ರೀತಿಯಲ್ಲಿ ಟೇಸ್ಟ್ ಕೊಡುತ್ತೆ. ತುಂಬಾ ಸಿಂಪಲಾಗಿ ಮಾಡ್ಕೊಳ್ಬೋದು. ಜಸ್ಟ್ ಬ್ರೆಡ್ಗಳನ್ನ ನಾವು ಕಟ್ ಮಾಡಿ ಫ್ರೈ ಮಾಡಿಕೊಂಡು ರೋಸ್ಟ್ ಮಾಡಿಕೊಂಡು ಒಂದು ಸ್ವಲ್ಪ ಹಾಲನ್ನ ಬಿಸಿ ಮಾಡಿಕೊಂಡು ನೋಡಿ, ಇಲ್ಲಿ ಕಸ್ಟರ್ಡ್ ಪೌಡ್ರ್ ಕೂಡ ಆಪ್ಷನಲ್ಲು, ಇರಲೇಬೇಕು ಅಂತ ಏನಿಲ್ಲ. ಒಂದು ಸ್ವಲ್ಪ ಗಟ್ಟಿಯಾಗಿರ್ತಕ್ಕಂಥ ಹಾಲಿಗೆ ಒಂದು ಸ್ವಲ್ಪ ಕೇಸರಿನ ಅಥವಾ ಕೇಸರಿ ಇಲ್ಲ ಅಂತಂದರೆ ಒಂದೇ ಒಂದು ಚಿಟಿಕೆ ಅರಿಶಿನ ಕೂಡ ಸೇರಿಸ್ಕೊಂಡು ಮಾಡ್ಕೊಳ್ಬೋದು. ತುಂಬಾ ಸಿಂಪಲ್ ಆಗಿರ್ತಕ್ಕಂಥ ಒಂದು ಡೆಸರ್ಟ್ ರೆಸಿಪಿ ಅಂತಲೇ ಹೇಳ್ಬೋದು. ಬ್ರೆಡ್ಗಳೇನಾದರೂ ಇತ್ತು ಅಂತಂದರೆ ಮಕ್ಕಳಿಗೆ ಒಂದ್ಸರಿ ಈ ರೀತಿ ಟ್ರೈ ಮಾಡಿ. ಐ ಹೋಪ್ ಇವತ್ತು ನಾನು ಮಾಡಿರ್ತಕ್ಕಂಥ ರೆಸಿಪಿ ನಿಮಗೆ ಭಾಳ ಇಷ್ಟ ಆಗದ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ. ಧನ್ಯವಾದ.